ಕುಚ್ಲು ನೈಮನ್ ಜನಾಂಗಕ್ಕೆ ಸೇರಿದವನು. ಅವನು ಕ್ರೈಸ್ತ ಧರ್ಮವನ್ನು ಪಾಲಿಸ್ತಾ ಇರ್ತಾನೆ. ಆದರೆ ಈ ಖಾರ ಕಿಟಾಣ್ಗಳು ಬೌದ್ಧ ಧರ್ಮವನ್ನು ಪಾಲಿಸ್ತಾ ಇರ್ತಾರೆ. ಅವರ ಆಳ್ವಿಕೆ ಕೆಳಗಿದ್ದಂತಹ ಹಲವಾರು ಸಮುದಾಯಗಳು ಬೇರೆ ಬೇರೆ ಧರ್ಮಗಳನ್ನು ಪಾಲಿಸ್ತಾ ಇರ್ತಾರೆ. ಈ ಉಯೂರ್ ಜನಾಂಗದವರು ಏನಿದ್ದಾರೆ ಅವರು ಇಸ್ಲಾಂ ಧರ್ಮವನ್ನು ಪಾಲಿಸ್ತಾ ಇರ್ತಾರೆ. ಈ ಕುಚ್ಲುಗ್ ಏನಿದ್ದಾನೆ ಅವನು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡೋದಿಲ್ಲ. ಅವನು ಇಸ್ಲಾಂ ಧರ್ಮದವರಿಗೆ ವಿರುದ್ಧವಾಗಿ ಕೆಲವು ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಮ್ಮೆ ಏನಾಗುತ್ತಂದರೆ ಅವನು ಈ ಅಲ್ಮಾಲಿಕ್ ಜನಾಂಗದವರ ಮೇಲೆ ದಾಳಿ ಮಾಡ್ತಾನೆ. ಇವರು ವಿಷಯವನ್ನು ಚೆಂಗಿಸ್ ಖಾನ್ಗೆ ತಿಳಿಸ್ತಾರೆ. ಈ ಚೆಂಗಿಸ್ ಖಾನ್ಗೂ ಅಲ್ಮಾಲಿಕ್ ಇಬ್ಬರಿಗೂ ಇರುವ ಸಂಬಂಧ ಏನು ಅಂತ ನಾವು ನೋಡಿದ್ರೆ, ಈ ಅಲ್ಮಾಲಿಕ್ ಜನಾಂಗದವರು ಏನಿದ್ದಾರೆ ಅವರು ಈ ತಿಯಾಂಗ್ಶಾನ್ ಅನ್ನೋ ಬೆಟ್ಟಗಳ ಪ್ರದೇಶ ಏನಿದೆ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಂದರೆ ಈಗ ಇರುವಂತಹ ಕಜಕಿಸ್ತಾನ ಹಾಗೂ ಕಿರ್ಗಿಸ್ತಾನ್ ನಡುವೆ ಇರುವಂತಹ ಒಂದು ಪ್ರದೇಶ, ಅಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ. ಇವರ ರಾಜನಾದಂತಹ ಓಜರ್ ಅನ್ನೋನು ಚೆಂಗಿಸ್ ಖಾನ್ನ ಆಳ್ವಿಕೆಯನ್ನು ಒಪ್ಕೊಂಡಿರ್ತಾನೆ. ಆದ್ದರಿಂದ ಅವನ್ನ ಹತ್ಯೆ ಮಾಡಿರ್ತಾರೆ. ಅವನ ಮಗನಾದಂತಹ ಸಿಕ್ನೆಕ್ ತೆಕೀನ್ ಅನ್ನೋನ್ನ ಚೆಂಗಿಸ್ ಖಾನ್ ಮತ್ತೆ ರಾಜನನ್ನಾಗಿ ಮಾಡ್ತಾನೆ. ಅಷ್ಟೇ ಅಲ್ಲದೆ ತನ್ನ ಮೊಮ್ಮಗಳು ಅಂದರೆ ಜೋಚಿಯ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಹೀಗೆ ಅಲ್ಮಾಲಿಕ್ ಮತ್ತು ಮಂಗೋಲಿಯನ್ ನಡುವೆ ಒಂದು ಸಂಬಂಧ ಇರುತ್ತೆ. ಯಾವಾಗ ಕುಚ್ಲುಗ್ ಅಲ್ಮಾಲಿಕ್ಗಳ ಮೇಲೆ ದಾಳಿ ಮಾಡ್ತಾನೋ ಅವರು ಚೆಂಗಿಸ್ ಖಾನ್ನ ನೆರವನ್ನು ಕೇಳ್ತಾರೆ. ಚೆಂಗಿಸ್ ಖಾನ್ ಏನು ಮಾಡ್ತಾನೆ ಅಂದರೆ ಕುಚ್ಲುಗ್ಗೆ ಪಾಠ ಕಲಿಸೋದಕ್ಕಂತ ತನ್ನ ದಳಪತಿಯಾದಂತಹ ಜೀಬೆಯನ್ನು ಕಳಿಸ್ತಾನೆ. ಜೀಬೆ ಸುಮಾರು 20,000 ಮಂಗೋಲ್ ಸೈನಿಕರೊಂದಿಗೆ ಈ ಅಲ್ಮಾಲಿಕ್ ಜನಾಂಗದವರು ಏನಿದ್ದಾರೆ ಅವರಿಗೆ ತೊಂದರೆ ನೀಡುತ್ತಿದ್ದಂತಹ ಕುಚ್ಲಗ್ನ ಖಾರ ಕಿಟಾನ್ಗಳನ್ನ ಎದುರಿಸುವುದಕ್ಕಂತ ಹೊರಡ್ತಾನೆ. ಸಾವಿರಾರು ಮೈಲಿ ದೂರ ಪಯಣ ಮಾಡಬೇಕು. ಬರೀ 20,000 ಸೈನಿಕರೊಂದಿಗೆ ಹೊರಟಂತಹ ಜೀಬೆ 30,000 ಸೈನಿಕರನ್ನು ಒಳಗೊಂಡಂತಹ ಕುಚ್ಲುಗ್ನ ಪಡೆಯನ್ನು ಅವನು ಯುದ್ಧದಲ್ಲಿ ಭೇಟಿಯಾಗ್ತಾನೆ. 1216ನೇ ಇಸ್ವಿ. ಕುಚ್ಲುಗ್ ಒಬ್ಬ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡದೇ ಇರುವುದರಿಂದ ಅವನಿಗೆ ಹಲವಾರು ವಿರೋಧಿಗಳು ಉಟ್ಕೊಂಡಿರ್ತಾರೆ ಅವನ ಪ್ರಾಂತ್ಯದಲ್ಲಿ. ಅವನೇನು ಮಾಡ್ತಾನಂದರೆ ಜೀಬಿ ಏನು ಮಾಡ್ತಾನಂದರೆ ಯುದ್ಧ ಮಾಡೋದಕ್ಕೆ ಮೊದಲು ಈ ಒಂದು ಧಾರ್ಮಿಕ ಸಂಘರ್ಷ ಏನಿದೆ ಅವರ ನಡುವೆ ಅದನ್ನು ಉಪಯೋಗಿಸ್ಕೊಳ್ತಾನೆ. ಅವನು ತನ್ನ ಸೈನ್ಯದ ಬಲವನ್ನು ಏನೂ ಪ್ರದರ್ಶಿಸೋದಿಲ್ಲ. ಹಲವಾರು ಸಮಯದ ನಂತರ ಅವನು ಕುಚ್ಲುಗ್ನ ಮೇಲೆ ದಾಳಿ ಮಾಡ್ತಾನೆ. ಕುಚ್ಲಿಗ್ ಎಂದಿನಂತೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಅವನು ತಪ್ಪಿಸ್ಕೊಂಡು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇರ್ತಾನೆ. ಮೊದಲು ಈ ಪಾಮೀರ್ ಅನ್ನೋ ಒಂದು ಪ್ರದೇಶ ಇರುತ್ತೆ, ಅಲ್ಲಿ ಹೋಗ್ತಾನೆ. ಆ ನಂತರ ಅವನು ಕಶ್ಗರ್ ಅನ್ನೋ ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಯಾರೂ ಸಹಾಯ ಮಾಡೋದಿಲ್ಲ. ಕಾರಣ ಏನಂದರೆ ಅವನು ಅಧಿಕಾರದಲ್ಲಿ ಇದ್ದಾಗ ಅಲ್ಲಿರುವಂತಹ ಇಸ್ಲಾಮಿಯರಿಗೆ ಹಲವಾರು ತೊಂದರೆಯನ್ನು ನೀಡಿರ್ತಾನೆ. ಹಾಗೂ ಅವರು ಬೆಳೆದಂತಹ ಬೆಳೆ ಏನಿದೆ ಅದನ್ನೆಲ್ಲ ಸುಟ್ಟು ಹಾಕಿರ್ತಾನೆ. ಈ ಹಳೆಯ ಕೋಪ ಅವರಿಗೆ ಇರುತ್ತೆ. ಆದ್ದರಿಂದ ಇವರೆಲ್ಲ ಕುಚ್ಲುಗ್ ಮತ್ತು ಅವನ ಕಡೆಯವರನ್ನೆಲ್ಲ ಅಲ್ಲಿಂದ ಹೊಡೆದು ಓಡಿಸ್ತಾ ಇರ್ತಾರೆ. ಹಲವಾರು